No, he said I have decided to resign. He said it. Yes. Okay. Sir, if you could tell us what was his mood like and why did he take this decision? Was it communicated to him from the High Command? No. Please understand. After all, he has decided to resign. Okay. I did not question him why you are resigning and other things. Okay. We pursued it and said, why not you continue? When is he going to do it, sir? I don't know. I think he may do it, if possible, on tomorrow or day after. He may do it. ಈಗ ನಿನ್ನೆ ದಿನ ನೀವು ಹೇಳಿದ್ರೆ ಸರ್ ಸಿಎಂ ಬದಲಾವಣೆ ಆಗಲ್ಲ ಅಂತ. ಈಗ ಹೈಕಮಾಂಡ್ ಇಂದ ಅವರಿಗೆ ಸಂದೇಶ ಬಂದಿದೆ ಅಂತ ಸರ್, ನಾಳೆ ರಿಸೈನ್ ಮಾಡಿ. ಆದ್ರೆ ಏನ್ ಸಂದೇಶ ಬಂದ್ರೆ ಅವರು ಏನ್ ಕ್ರಮ ತಗೊಳ್ತಾರೆ ನೋಡು. ನಾನು ವಿಲ್ ವೇಟ್ ಫಾರ್ ಸಮ್ ಟೈಮ್. ಏನ್ ಗೊತ್ತಾಗ್ತದಲ್ಲ ಇವತ್ತು ನಾಳೆ ಒಳಗ. ಯಾಕೆ ಗಡಬಡಿ ಯಾಕೆ ಏನ್ ಮಾಡಿದ್ರಿ? ಭೇಟಿ ಮಾಡಿದ್ರಿ ಸರ್, ಏನಂದ್ರೆ ಸರ್? ಈಗ ಭೇಟಿ ಯಾಕೆ ಬರ್ರಿ? ಅವ್ರ ಮನೆಯಿಂದ ಬರ್ತಾ ಇದ್ದಾನೆ ಈಗ. ಏನಂದ್ರೆ ನೀವೇನಂದ್ರಿ ಸರ್ ಅವ್ರಿಗೆ? ನಾ ಹೇಳ್ದೆ ಯಾಕಪ್ಪ ಅಂತ. ಇಲ್ಪ ಬೆಂಗಳೂರು ಡೆಲ್ಲಿಲಿ ಎಲ್ಲ ಡಿಸ್ಕಷನ್ ಆಗಿದೆ ಅಂತ ಅಷ್ಟು ಹೇಳಿದ್ರು. ಓಕೆ. ಥ್ಯಾಂಕ್ ಯು. ಸಿಎಂ ಮುಂದುವರಿತಾರಂತ ವಿಶ್ವಾಸ ಇದೆಯಾ ಸರ್? ಸರ್ ಕೆಲ ಸಚಿವರುಗಳು ಹೇಳ್ತಾ ಇದ್ದಾರೆ ಬದಲಾವಣೆ ಆಗಲ್ಲ, ಇರ್ತಾರೆ ಸಿದ್ದರಾಮಯ್ಯ. ಎಂ ಬಿ ಪಾಟೀಲ್ ಕರೆಕ್ಟ್ಲಿ ನಾನು ಹೇಳಿದೆ ಅವ್ರು ಕಂಟಿನ್ಯೂ ಆಗ್ಬೇಕಂತ. ಅವ್ರು ಆಗ್ಬೇಕಲ್ಲ, ನಮ್ಗೇನು ಗೊತ್ತು? ಅವ್ರು ಆಗ್ಬೇಕಲ್ಲ. ನಿಮ್ಗೆ ಶಾಕಿಂಗ್ ನ್ಯೂಸ್ ಸರ್ ಇದು? ಶಾಕ್ ಏನಿಲ್ಲ. ನಾನು ಶಾಕ್ ಯಾಕೆ ಆಗ್ಬೇಕು? ನಾನು ರಾಜಕಾರಣದಲ್ಲಿ 50 ವರ್ಷದಿಂದ ಇದ್ದೇನೆ, ಇದೆಲ್ಲ ನೋಡ್ತಾ ಬಂದಿದ್ದೇನೆ. ನಾನು ಗೊತ್ತಲ್ಲ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಆರ್ ವಿ ದೇಶಪಾಂಡೆ ಮಂತ್ರಿ ಆಗ್ತಾರೆ ಸರ್? ನನಗೇನು ಗೊತ್ತಿಲ್ರಿಪ್ಪ. ಡಿ ಕೆ ಶಿವಕುಮಾರ್ ಇಫ್ ಈ ಚೋಸನ್ ಚೀಫ್ ಮಿನಿಸ್ಟರ್, ಅವ್ರ ಟೀಮ್ ಅವ್ರು ಡಿಸೈಡ್ ಮಾಡ್ಬೇಕಲ್ಲ. ನೀವು ಹಿರಿಯರಿದ್ದೀರಲ್ಲ ಸರ್? ಹಿರಿಯರಿದ್ದೀರಲ್ಲ ಸರ್, ಆಸೆ ಇಲ್ಲ ಸರ್? ಅಲ್ಟಿಮೇಟ್ಲಿ ಎಲ್ಲರೂ ಹಿರಿಯರು, ಎಲ್ಲರೂ ಇಂಪಾರ್ಟೆಂಟೇ. ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಅದಕ್ಕೆ ನಾವು ಗೌರವ ಕೊಡ್ತೇವೆ. ಬೇಜಾರಾಗಿದ್ದಾರೆ ಸರ್ ಏನಾದ್ರು? ಏನ್ ಬೇಜಾರಾಗಿದೆ? ನಾಳೆ ಮಾತಾಡ್ತೀನಿ ಅಂತ ಹೇಳಿದಾರೆ ಸರ್. ಹೈಕಮಾಂಡ್ ಏನೇ ಇದ್ರು ಕೂಡ ನಾಳೆ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ. ನಿಮ್ನು ಕರೆದಿದ್ದಾರೆ ಸರ್? ನನ್ನ ಕರೆದಿಲ್ಲ, ಮಿನಿಸ್ಟರ್ಸ್ ಕರೆದಾರ. ನಮ್ಮ ಮಿನಿಸ್ಟರ್ ಅಲ್ಲ.